ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಕಜ್ಜಾಯ ಮಾಡ್ತಾಯಿದ್ದೀನಿ. ಕಜ್ಜಾಯ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೊಳ್ತೀರಾ. ರಾತ್ರಿನೇ 3/4 kg ಅಷ್ಟು ಅಕ್ಕಿನ ನೆನೆಸಿದೆ, ಅದನ್ನು ಬೆಳಗ್ಗೆ ಸೋದಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಳ್ತಾ ಇದ್ದೀನಿ. ಈ ಅಕ್ಕಿಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕಿದ್ರೆ. ನೀವು ಬೆಳಿಗ್ಗೆ ಹಾಕಿದ್ರೆ ಸಂಜೆ ಅಷ್ಟರಲ್ಲೇ ನೀವು ಸೋರಾಕಬೇಕು. ನೀವೇನಾದರೂ 2 ದಿನ 3 ದಿನ ಅಕ್ಕಿನ ನೆನೆಸಬಾರ್ದು, ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ನೋಡಿ, ಈಗ ಮಿಕ್ಸಿಲೇ ಪೌಡರ್ ಮಾಡಿಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. 1 kg ಅಷ್ಟು ಕಜ್ಜಾಯದ ಹಿಟ್ಟನ್ನ ಒಂದು ಅರ್ಧ kg ಅಷ್ಟು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ನೀವೇನಾದರೂ 2 ದಿನ 3 ದಿನ ನೆನೆಸಿ ಅಕ್ಕಿನ ಕಜ್ಜಾಯ ಮಾಡೋದ್ರಿಂದ ನಿಮಗೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಎಣ್ಣೆ ಹೀರುತ್ತೆ. ನೋಡಿ, ಹಿಟ್ಟು ಇಷ್ಟು ಹಸಿಯಾಗಿರಬೇಕು. ಇವಾಗ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 2.5 ಅಚ್ಚು ದೊಡ್ಡ ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ ದೊಡ್ಡ ಲೋಟದಲ್ಲಿ 1/4 ಲೀಟ್ರ್ ಹಿಡಿಯೋಂಥ ಲೋಟದಲ್ಲಿ 1 ಲೋಟ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದೆಳೆ ಪಾಕ ಬರೋವರೆಗೂ ನಾವು ಪಾಕನ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಬಂದಿದೆ ಒಂದೆಳೆ ಪಾಕ. ಇಷ್ಟು ಪಾಕ ಬಂದರೆ ಸಾಕು. ಇವಾಗ ಇದಕ್ಕೆ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಏಲಕ್ಕಿ ಪೌಡರ್ ಮತ್ತು 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಕಜ್ಜಾಯದ ರುಚಿ ಮತ್ತಷ್ಟು ಹೆಚ್ಚುತ್ತೆ ಮತ್ತು ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಆ್ಯಡ್ ಮಾಡೋದ್ರಿಂದ. ಇವಾಗ ಈ ಜರಡಿ ಮಾಡಿದ್ನಲ್ಲ ಆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು ಆ್ಯಡ್ ಮಾಡಿದ್ಮೇಲೆ 1/4 kg ಅಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ಮಿಕ್ಕಿದ ಕಜ್ಜಾಯದ ಹಿಟ್ಟನ್ನ ಸೇರಿಸಿ ನಾನು ತಿರುಗ್ಕೊತೀನಿ. ಸ್ಟವ್ನ ಒಂದು ಲೋ ಫ್ಲೇಮ್ ಮಾಡಿಕೊಂಡು ಕಜ್ಜಾಯವನ್ನು ಹಿಟ್ಟನ್ನು ತಿರುಗಬೇಕು. ನೋಡಿ, ಈ ಥರ ಒಂಚೂರು ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ 3/4 kg ಅಕ್ಕಿ ಮತ್ತು 1/4 kg ರವೆ ಹಾಕಿರೋದ್ರಿಂದ ಒಟ್ಟು 1 kg ಅಷ್ಟಾಯಿತು. 1 kgಗೆ 1 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೀವೇನಾದರೂ 2 kg ಅಷ್ಟು ಮಾಡಬೇಕು ಅಂದರೆ ಸುಮಾರು 1.5 ಲೋಟ 1 ಲೋಟದಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ತಿರುಗಿದ್ಮೇಲೆ. ನೀವೇನಾದ್ರು ಸ್ಟವ್ವ ಲೋ ಫ್ಲೇಮ್ ಮಾಡಿಬಿಟ್ಬಿಟ್ರೆ ಅದು ಕಡುಪಾಕ ಆಗುತ್ತೆ. ಸೊ ಹಾಗಾಗಿ ನಾವು ಈ ಥರ ತಿರ್ಗಾ ಗಂಟ ಲೋ ಫ್ಲೇಮ್ ಮಾಡಿ ಈಗ ತಿರ್ಗಾದ್ಮೇಲೆ ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಕಜ್ಜಾಯ ಮಾಡ್ದೇ ಇರೋರು ಸಹ ಹೊಸ್ದಾಗಿ ಮಾಡೋರು ಈಸಿಯಾಗಿ ಮಾಡ್ಕೊಳ್ಬೋದು. ಹಿಟ್ಟನ್ನ ಒಂದಿನ ರೆಸ್ಟ್ ಮಾಡೋಕ್ಕೆ ಇಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನೋಡಿ, ಇವಾಗ ಮಾರನೇ ದಿನ ನಾನು ಹಿಟ್ಟನ್ನ ನೋಡ್ತಾ ಇದ್ದೀನಿ. ನೋಡಿ, ಇವಾಗ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೀವೇನಾದರೂ ಇದು ಕಜ್ಜಾಯದ ಹಿಟ್ಟು ಗಟ್ಟಿ ಬತ್ತು ಅಂದರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಸಾಫ್ಟ್ ಮಾಡ್ಕೊಳ್ಬೋದು. ನಾನೀಗ ಪರ್ಫೆಕ್ಟ್ ಆಗಿದೆ ಹಿಟ್ಟು, ಚಪಾತಿ ಹಿಟ್ಟಿನ ಹದಕ್ಕಿದೆ ಮತ್ತು ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದ್ಸರಿ ನೀವು ಕಜ್ಜಾಯನ ಮಾಡಿ ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀರಾ. ಅಷ್ಟು ಇಷ್ಟಪಟ್ಟು ತಿಂತೀರ ಕಜ್ಜಾಯ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಹಿಟ್ಟನ್ನ ಈ ಥರ ಸಾಫ್ಟ್ ಮಾಡಿಕೊಂಡ್ರೆ ಉಬ್ಬಿ ಬರುತ್ತೆ ಕಜ್ಜಾಯ. ನಾವು ಹಂಗೆ ತಟ್ಟಿ ಹಾಕಿದ್ರೆ ಅದು ಕಲ್ಲು ಥರ ಆಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟ್ ಮಾಡ್ಕೊಳ್ಬೇಕು. ಬಾಳೆದೆಲೆಲ್ಲಾರು ತಟ್ಕೊಳ್ಬೋದು. ಈ ಥರ ಎಣ್ಣೆ ಪ್ಯಾಕೆಟ್ ಕವರ್ ಇದ್ದರೆ ಅದ್ರ ಮೇಲೂ ತಟ್ಕೊಳ್ಳಿ. ಈ ಥರ ಹೋಲ್ ಮಾಡಿದ್ರೆ ನಿಮಗೆ ಕಜ್ಜಾಯ 4 ಕಡೆನೂ ಬೆಂದಿರುತ್ತೆ ಚೆನ್ನಾಗಿ. ನೋಡಿ, ಈ ಥರ ಮಾಡಿ ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಕಜ್ಜಾಯನ. ಯಾವತ್ತೂ 2 3 ಹಾಕಬಾರ್ದು. ಪರ್ಫೆಕ್ಟಾಗಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಎಣ್ಣೆನ ಚೆನ್ನಾಗಿ ಪೂರಿ ಥರ ಉಬ್ಬಿ ಬರಬೇಕು ಅಂದರೆ ನೀವು ಎಣ್ಣೆಲಿ ಚೆನ್ನಾಗಿ ಅದಕ್ಕೆ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡು ಇವಾಗ ಸ್ವಲ್ಪ ಎಣ್ಣೆನ ಮಾಡಿಕೊಂಡು ಒಂದು ಜರಡಿಗೆ ಹಾಕ್ಕೊಳ್ಬೇಕು. ಇದು ಎಣ್ಣೆ ಸೋರೋ ಹಾಗೆ. ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಕೊಂಡು ಬರ್ತಾಯಿದೆ.
ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ 4 ದಿನ 5 ದಿನ ಅಕ್ಕಿನ ನೆನೆಸಿ ಮಾಡ್ತಿದ್ರು. ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಕಜ್ಜಾಯ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ.